Hello students, welcome to SPK English Academy. This is Serenvasappa Kilaratti making the video on a letter to God by GL Fluents from the first flight textbook for others schools 10th standard 15A English language. ಸೊ ವಿದ್ಯಾರ್ಥಿಗಳೇ, ಇಂದಿನ ಒಂದು ವಿಡಿಯೋದಲ್ಲಿ ಈ ಲೆಟರ್ ಟು ಗಾಡ್ ಅನ್ನುವಂಥ ಲೆಸನ್ ಅನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. The house, the only one in the entire valley, sat on the crest of a low hill. ಇಡೀ ಆ ಕಣಿವೆಯಲ್ಲಿ ಗುಡ್ಡದ ಕೆಳಭಾಗದಲ್ಲಿ ಒಂದೇ ಒಂದು ಮನೆ ಇತ್ತು. From this height one could see the river and the field of cornfield dotted with the flowers that always promised a good harvest. ಆ ಎತ್ತರದ ಭಾಗದಿಂದ ಯಾವಾಗಲೂ ಉತ್ತಮ ಕಟಾವನ್ನು ನೀಡಲು ತಯಾರಾಗಿ ನಿಂತಿರತಕ್ಕಂಥ ಈ ಬೆಳೆಗಳನ್ನು ಅಥವಾ ಪೀಕನ್ನು ಮತ್ತು ನದಿಗಳನ್ನು ನೋಡಬಹುದಾಗಿತ್ತು. The only thing the earth needed was a downpour or at least a shower. ಆಗ ಭೂಮಿಗೆ ಅವಶ್ಯಕತೆ ಇದ್ದಂತೂ ಒಂದೇ ಒಂದು ವಸ್ತು, ಜೋರಾದ ಮಳೆ ಅಥವಾ ಕನಿಷ್ಠ ತುಂತುರು ಮಳೆ ಬೇಕಾಗಿತ್ತು. Throughout the morning, Lencho, who knew his fields intimately, had done nothing else but see the sky towards the northeast. ತನ್ನ ಜಮೀನಿನ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರತಕ್ಕಂಥ ಲೆಂಚೋ ಮುಂಜಾನೆಯಿಂದ ಯಾವುದೇ ಕೆಲಸವನ್ನು ಮಾಡದೆ ಈಶಾನ್ಯ ದಿಕ್ಕಿನಲ್ಲಿ ಆಕಾಶದ ಕಡೆಗೆ ನೋಡುತ್ತಿದ್ದನು. Now we are really going to get some water, woman. ಇಲ್ಲಿ ಲೆಂಚೋ ಹೇಳ್ತಾನೆ, ನಮಗೆ ಈಗ ಸ್ವಲ್ಪ ಮಳೆ ಆಗುವಂತೆ ಕಾಣಿಸ್ತಿದೆ ಅಂತ ಹೇಳ್ತಾನೆ. The woman who was preparing supper replied, yes, God willing. ಆ ರಾತ್ರಿಯ ಊಟವನ್ನು ತಯಾರು ಮಾಡುತ್ತಿರುವಂಥ ಮಹಿಳೆ ಹೇಳ್ತಾಳೆ, ಹೌದು, ದೇವರು ಇಚ್ಛಿಸಿದಂತೆ ಕಾಣ್ತಾ ಇದೆ, ನಮಗೆ ಮಳೆ ಬರುತ್ತಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. The older boys were working in the field while the smaller ones were playing near the house until the woman called to them all, come for dinner. ಆ ರಾತ್ರಿ ಸಮಯದಲ್ಲಿ ಅಡಿಗೆಯನ್ನು ತಯಾರು ಮಾಡುವಂಥ ಮಹಿಳೆ ಈ ಹುಡುಗರನ್ನು ಊಟಕ್ಕೆ ಕರೆಯುವವರೆಗೂ ಆ ದೊಡ್ಡ ಹುಡುಗರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಹಾಗೆ ಸಣ್ಣ ಹುಡುಗರು ಆ ಮನೆಯ ಪಕ್ಕದಲ್ಲಿ ಅಥವಾ ಮನೆಯ ಸಮೀಪದಲ್ಲಿ ಆಟವನ್ನು ಆಡುತ್ತಿದ್ದರು. ಇಟ್ ವಾಸ್ ಡ್ಯೂರಿಂಗ್ ದ ಮೀಲ್ ದ್ಯಾಟ್ ಜಸ್ಟ್ ಆಸ್ ಲೆಂಚೋ ಹ್ಯಾಡ್ ಪ್ರಿಡಿಕ್ಟೆಡ್ ಬಿಗ್ ಡ್ರಾಪ್ಸ್ ಆಫ್ ರೇನ್ ಬಿಗ್ಯಾನ್ ಟು ಫಾಲ್. ಆ ರಾತ್ರಿ ಊಟ ಮಾಡುವಂಥ ಸಮಯದಲ್ಲಿ, ಅದೇ ಅವಧಿಯಲ್ಲಿ ಲೆಂಚೋ ನಿರೀಕ್ಷಿಸಿದಂತೆ, ಭವಿಷ್ಯ ನುಡಿದಂತೆ ಮಳೆಯ ದೊಡ್ಡ ದೊಡ್ಡ ಹನಿಗಳು ಬೀಳಲು ಪ್ರಾರಂಭಿಸಿದವು. In the northeast, huge mountains of clouds could be seen approaching. ಈಶಾನ್ಯ ದಿಕ್ಕಿನಲ್ಲಿ ಪರ್ವತದಂತಿರುವ ದೊಡ್ಡ ದೊಡ್ಡ ಮೋಡದ ಗುಡ್ಡಗಳು ಸಮೀಪದಲ್ಲಿ ಬಂದಂತೆ ಕಾಣಿಸುತ್ತಿತ್ತು. ದ ಏರ್ ವಾಸ್ ಫ್ರೆಶ್ ಆ್ಯಂಡ್ ಸ್ವೀಟ್. ಆ ಗಾಳಿಯು ಕೂಡ ತುಂಬ ಆಹ್ಲಾದಕರವಾಗಿತ್ತು, ಶುಭ್ರವಾಗಿತ್ತು. ದ ಮ್ಯಾನ್ ವೆಂಟ್ ಔಟ್ ಫಾರ್ ನೋ ಅದರ್ ರೀಸನ್ than to have the pleasure of feeling the rain on his body. ಆ ಮನುಷ್ಯ ಅಂದರೆ ಲೆಂಚೋ, ಆ ವ್ಯಕ್ತಿ ಆ ಮಳೆಯ ಸಂತೋಷವನ್ನು ಅನುಭವಿಸಲು ತನ್ನಿಂದ ತಾನೇ ಹೊರಗಡೆ ಹೋಗಿ ತನ್ನ ಶರೀರದ ಮೇಲೆ ಮಳೆಯ ಭಾವನೆಯನ್ನು, ಮಳೆಯ ಸಂತೋಷವನ್ನು ಅನುಭವಿಸ್ತಾನೆ. ಆ್ಯಂಡ್ ವೆನ್ ಹಿ ರಿಟರ್ನ್ ಹಿ ಎಕ್ಸ್ಲೇಮ್ಡ್. ತಿರುಗಿ ಬಂದಾಗ ಉದ್ಗಾರ ತೆಗೆದು ಹೇಳುತ್ತಾನೆ, ದೀಸ್ ಆರಂಟ್ ರೈನ್ ಡ್ರಾಪ್ಸ್ ಫಾಲಿಂಗ್ ಫ್ರಮ್ ದ ಸ್ಕೈ, ದೇ ಆರ್ ನ್ಯೂ ಕೈನ್ಸ್. ಆಕಾಶದಿಂದ ಬೀಳುವಂಥ ಈ ದೊಡ್ಡ ದೊಡ್ಡ ಮಳೆ ಹನಿಗಳು ಅವು ಹೊಸ ನಾಣ್ಯಗಳಿದ್ದಂತೆ. ದ ಬಿಗ್ ಡ್ರಾಪ್ಸ್ ಆರ್ 10 cent pieces and the little ones are 5s. ದೊಡ್ಡ ದೊಡ್ಡ ಮಳೆ ಹನಿಗಳನ್ನು
10 ಸೆಂಟ್ ಪೀಸಸ್ಗಳಿಗೆ ಮತ್ತು ಚಿಕ್ಕ ಮಳೆ ಹನಿಗಳನ್ನು 5 ಸೆಂಟ್ ಪೀಸಸ್ಗಳಿಗೆ ಹೋಲಿಸುತ್ತಾನೆ. With a satisfied expression, he regarded the field of ripe corn with its flower draped in ಹೂಗಳಿಂದ ತುಂಬಿಕೊಂಡು ಬೆಳೆದನಂತ ಪೀಕು ಮಳೆ ಎಂಬ ಪರದೆಯಲ್ಲಿ ಮುಚ್ಚಿ ಹೋಗಿದೆ ಅಂತ ಅವನಿಗೆ ಅನಿಸುತ್ತೆ. ಯಾಕಂದ್ರೆ ಅಲ್ಲಿ ಜೋರಾದ ಮಳೆ ಸುರಿತಾ ಇರ್ತದೆ ಅಂತ. But suddenly a strong wind began to blow. ಕೂಡಲೇ ಅಲ್ಲಿ ಜೋರಾದ ಗಾಳಿ ಬೀಸಲು ಪ್ರಾರಂಭಿಸುತ್ತದೆ. And along with the rain, very large hailstone began to fall. ಅದರ ನಂತರ ಅದರ ಜೊತೆಗೆ ದೊಡ್ಡದಾಗಿರ್ತಕ್ಕಂಥ ಆಲಿಕಲ್ಲುಗಳು ಕೂಡ ಬೀಳಲು ಪ್ರಾರಂಭಿಸುತ್ತವೆ. These truly did resemble new silver coins. ಆ ಬೀಳುವಂಥ ಆಲಿಕಲ್ಲು ನಿಜವಾಗಿಯೂ ಅವು ಹೊಸ ಬೆಳ್ಳಿಯ ನಾಣ್ಯಗಳಂತಿದ್ದವು. The boys, exposing themselves to the rain, ran out to collect the frozen pearls. ಅಲ್ಲಿ ಇರುವಂಥ ಹುಡುಗರು ಅಲ್ಲಿ ಬೀಳುವಂಥ ಆಲಿಕಲ್ಲುಗಳನ್ನು ಸಂಗ್ರಹಿಸಲು ಮಳೆಗಳಿಂದ ಸ್ವಂತ ತಾವಾಗಿಯೇ ಹೊರಗಡೆ ಓಡಿ ಹೋದರು. It's really getting bad now, exclaimed the man. ಆ ವ್ಯಕ್ತಿ ಉದ್ಗಾರ ತೆಗೆದು ಹೇಳ್ತಾನೆ, ಇದು ಯಾಕೋ ತುಂಬಾ ಕೆಟ್ಟದಾಗಿ ಕಾಣ್ತಾ ಇದೆ, ಮಳೆ ತುಂಬಾ ಕೆಟ್ಟದಾಗಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂತಂದ್ರೆ ಅಲ್ಲಿ ಜೋರಾದ ಗಾಳಿ ಬೀಸ್ತದೆ, ಜೋರಾಗಿ ಮಳೆ ಬೀಳ್ತಾ ಇದೆ, ಜೋರಾಗಿ ದೊಡ್ಡ ದೊಡ್ಡ ಆಲಿ ಕಲ್ಲುಗಳ ಕೂಡ ಬೀಳ್ತವೆ. ಇವೆಲ್ಲವುಗಳು ಬೆಳೆದ ನಿಂತ ಪೀಕಿನ ಮೇಲೆ ಬೆಳೆ ಮೇಲೆ ಬಿದ್ದಾಗ ಏನು ಪರಿಣಾಮ ಆಗುತ್ತೆ ಅನ್ನೋದು ನಮಗೂ ಕೂಡ ತಿಳಿದಿದೆ. ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಆ ಮಳೆ ಅಥವಾ ಬಿರುಗಾಳಿಂದ ಕೂಡಿರ್ತಕ್ಕಂಥ ಜೋರಾದ ಮಳೆ ಬೇಗನೆ ಮುಂದಕ್ಕೆ ಪಾಸ್ ಆಗುತ್ತೆ ಅಥವಾ ಹೋಗುತ್ತೆ ಅಂತ ತಿಳಿದುಕೊಂಡಿದ್ದ. ಇಟ್ ಡಿಡ್ ನಾಟ್ ಪಾಸ್ ಕ್ವಿಕ್ಲಿ. ಆದರೆ ಮಳೆ ಬೇಗನೆ ಲೆಂಚೋನ ಹೊಲವನ್ನು ಬಿಟ್ಟು, ಆ ವ್ಯಕ್ತಿಯ ಹೊಲವ ಜಮೀನನ್ನು ಬಿಟ್ಟು ಅದು ಹೋಗಲೇ ಇಲ್ಲ. ಫಾರ್ ಎನ್ ಅವರ್ ದ ಹೇಲ್ rained on the house, the garden, the hillside, the cornfield, on the whole valley. ಅಲ್ಲಿ ಆ ಮಳೆ ಬೇಗನೆ ಹೋಗುತ್ತೆ ಅಂದುಕೊಂಡಿರ್ತಕ್ಕಂಥ ಮಳೆ ಸುಮಾರು 1 ಗಂಟೆಯವರೆಗೆ ಮನೆಗಳ ಮೇಲೆ, ಗಾರ್ಡನ್ನಲ್ಲಿ ಮತ್ತು ಗುಡ್ಡ ಬೆಟ್ಟದ ತುಂಬೆಲ್ಲ ಹಾಗೂ ಅಲ್ಲಿ ಬೆಳೆದ ನಂತರ ಎಲ್ಲ ಬೆಳೆಗಳ ಮೇಲೆ ಅಷ್ಟೇ ಅಲ್ಲದೆ ಇಡೀ ಆ ಒಂದು ಕಣಿವೆಯ ತುಂಬೆಲ್ಲ ಸುಮಾರು 1 ಗಂಟೆಯವರೆಗೆ ಜೋರಾಗಿ ಸುರಿಯಿತು. ಆಲಿಕಲ್ಲಿನೊಂದಿಗೆ ಕೂಡಿದ ಮಳೆ ಸುರಿಯಿತು. ದ ಫೀಲ್ಡ್ ವಾಸ್ ವೈಟ್ ಆಸ್ ಇಫ್ ಕವರ್ಡ್ ವಿತ್ ಸಾಲ್ಟ್. ಇಡೀ ಒಂದು ಜಮೀನು ಉಪ್ಪಿನಿಂದ ಕೂಡಿದಂತೆ ಬಿಳಿ ಬಣ್ಣದಂತೆ ಕಾಣಿಸ್ತಾ ಇತ್ತು. ನಾಟ್ ಅ ಲೀಫ್ ರಿಮೈನ್ಡ್ ಆನ್ ದ ಟ್ರೀಸ್. ಆ ಗಿಡದಲ್ಲಿ ಅಲ್ಲಿರುವಂತಹ ವ್ಯಾಲಿಯಲ್ಲಿ ಅಥವಾ ಕಣಿವೆಯಲ್ಲಿ ಇರತಕ್ಕ ಗಿಡದಲ್ಲಿ ಯಾವುದೇ ಒಂದು ಎಲೆ ಕೂಡ ಉಳಿದಿರಲಿಲ್ಲ. ದ ಕಾರ್ನ್ ವಾಸ್ ಟೋಟಲಿ ಡಿಸ್ಟ್ರಾಯ್ಡ್. ಬೆಳೆದ ನಿಂತ ಪೀಕು ಸಂಪೂರ್ಣವಾಗಿ ನಾಶವಾಯಿತು. ದ ಫ್ಲವರ್ಸ್ ವರ್ ಗಾನ್ ಫ್ರಮ್ ದ ಪ್ಲಾಂಟ್ಸ್. ಆ ಸಸಿಗಳಲ್ಲಿರ್ತಕ್ಕಂಥ ಎಲ್ಲ ಎಲೆಗಳು ಉದಿರು ಬಿದ್ದವು. ಲೆಂಚೋಸ್ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಲೆಂಚೋನ ಹೃದಯ ಅಥವಾ ಆತ್ಮ ತುಂಬಾ ದುಃಖಮಯವಾಯಿತು. ವೆನ್ ದ ಸ್ಟಾರ್ಮ್ ಹ್ಯಾಡ್ ಪಾಸ್ಡ್. ಆ ಜೋರಾದ ಮಳೆ, ಆಲಿಕಲ್ಲು ಮತ್ತು ಜೋರಾದ ಗಾಳಿಯಿಂದ ಕೂಡಿರ್ತಕ್ಕಂಥ ಒಂದು ಸ್ಟಾರ್ಮು ಅವನ ಹೊಲದಿಂದ ಮುಂದೆ ಹೋದಾಗ ಅಥವಾ ನಿಂತಾಗ, he stood in the middle of the field and said to his sons. ಅವನ ಜಮೀನ ಮಧ್ಯದಲ್ಲಿ ನಿಂತ್ಕೊಂಡು ಅವನ ಮಕ್ಕಳಿಗೆಲ್ಲ ಒಂದು ಮಾತನ್ನ ಹೇಳ್ತಾನೆ. ಏನು ಹೇಳ್ತಾನೆ? ಎ ಪ್ಲೇಗ್ ಆಫ್ ಲೋಕೋಸ್ಟ್ ವುಡ್ ಹ್ಯಾವ್ ಲೆಫ್ಟ್ ಮೋರ್ ದ್ಯಾನ್ ದಿಸ್. ಒಂದು ವೇಳೆ ಈ ಕೀಟಗಳು ಬಂದಿದ್ರೆ, ಕೀಟಗಳ ಹಾವಳಿ ನನ್ನ ಹೊಲಕ್ಕೆ ಜಮೀನಿಗೆ ಬಂದಿದ್ರೆ ಪೀಕನ್ನು ತಿಂದರೂ ಸ್ವಲ್ಪವಾದರೂ ಇದಕ್ಕಿಂತ ಸ್ವಲ್ಪ ಆದರೂ ಬಿಟ್ಟು ಹೋಗ್ತಿತ್ತು ಅಂತ ಹೇಳ್ತಾನೆ ಅವನು. ದ ಹೇಲ್ ಹ್ಯಾಸ್ ಲೆಫ್ಟ್ ನಥಿಂಗ್. ಆದರೆ ಈ ಆಲಿಕಲ್ಲಿನ ಹೊಡೆತ, ಆಲಿಕಲ್ಲು ಏನನ್ನೂ ಕೂಡ ಬಿಟ್ಟಿಲ್ಲ, ಸಂಪೂರ್ಣವಾಗಿ ಅವನ ಬೆಳೆದಂಥ ಪೀಕನ್ನು ನಾಶ ಮಾಡಿದೆ ಅಂತ ಹೇಳ್ತಾನೆ. ದಿಸ್ ಇಯರ್ ವಿ ವಿಲ್ ಹ್ಯಾವ್ ನೋ ಕಾರ್ನ್. ಈ ವರ್ಷ ನಮಗೆ ಕಾಳುಗಳು ಅಥವಾ ಆಹಾರ ತಿನ್ನಲಿಕ್ಕೆ ಆಹಾರ ಇಲ್ಲ ಅಂತ ಹೇಳ್ತಾನೆ. That night was a sorrowful one. ಆ ರಾತ್ರಿ
ಲೆಂಚೋನಿಗೆ ತುಂಬ ದುಃಖಮಯವಾದ ರಾತ್ರಿಯಾಗಿತ್ತು. ಆಲ್ ಅವರ್ ವರ್ಕ್ ಫಾರ್ ನಥಿಂಗ್. ಅವರ ಲೆಂಚೋ ಮತ್ತು ಅವನ ಕುಟುಂಬಸ್ಥರು, ಅವನ ಮಕ್ಕಳೆಲ್ಲರೂ ಮಾಡಿರ್ತಕ್ಕಂಥ ಕೆಲಸ ಎಲ್ಲ ನಿರರ್ಥಕವಾಗಿತ್ತು, ಹಾಳಾಗಿ ಹೋಗಿತ್ತು. ದೇರ್ ಇಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್. ಅವರಿಗೆ ಸಹಾಯ ಮಾಡುವರು ಅಥವಾ ನಮಗೆ ಸಹಾಯ ಮಾಡುವರು ಯಾರೂ ಇಲ್ಲ ಅಂಥೇಳಿ ಅವನ ಮಕ್ಕಳಿಗೆಲ್ಲ ಹೇಳ್ತಾನೆ ಅವನು. ವಿ ವಿಲ್ ಆಲ್ ಗೋ ಹಂಗ್ರಿ ದಿಸ್ ಇಯರ್. ಈ ವರ್ಷ ಸಂಪೂರ್ಣವಾಗಿ ನಾವು ಉಪವಾಸ ಇರಬೇಕಾಗ್ತದೆ ಅಂತ ಹೇಳ್ತಾನೆ. ಬಟ್ ಇನ್ ದ ಹಾರ್ಟ್ಸ್ ಆಫ್ ಆಲ್ who lived in that solitary house in the middle of the valley, there was a single hope, help from God. ಆದರೆ ಆ ಒಂದೇ ಒಂದು ಆ ಕಣಿವೆಯಲ್ಲಿರ್ತಕ್ಕಂಥ ಒಂದೇ ಮನೆಯಲ್ಲಿ ವಾಸಿಸುವಂಥ ಎಲ್ಲ ಸದಸ್ಯರ ಹೃದಯದಲ್ಲಿ ಒಂದೇ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ ಆ ದೇವರಿಂದ ಸಹಾಯವನ್ನು ಪಡೆಯೋದು. ದಟ್ ಇಸ್ ಅ ಸಿಂಗಲ್ ಹೋಪ್ ಫ್ರಮ್ ಹೆಲ್ಪ್ ಫ್ರಮ್ ದ ಗಾಡ್. ಅದು ಒಂದೇ ಒಂದು ಆಸೆ, ದೇವರಿಂದ ಸಹಾಯವನ್ನು ಪಡೆದುಕೊಳ್ಳುವುದು ಅಂತ. ಡೋಂಟ್ ಬಿ ಸೋ ಅಪ್ಸೆಟ್ ಈವನ್ ದೌ ದಿಸ್ ಸೀಮ್ಸ್ ಲೈಕ್ ಎ ಟೋಟಲ್ ಲಾಸ್. ಇದು ಸಂಪೂರ್ಣ ನಾಶ ಆದಾಗ್ಯೂ ನಾವು ಯಾರು ಧೃತಿಗೆಡಬೇಕಾಗಿಲ್ಲ, ನಾವು ಯಾರು ಏನಪ್ಪ ಅಂತಂದರೆ ನಿರಾಶರಾಗಬೇಕಾಗಿಲ್ಲ. ಯಾಕಂತಂದರೆ ಹೇಳ್ತಾರೆ ನಾವು, ರಿಮೆಂಬರ್ ನೋ ಒನ್ ಡೈಸ್ ಆಫ್ ಹಂಗರ್. ತಿಳಿದುಕೊಳ್ಳಿ, ನೆನಪಿಟ್ಕೊಳ್ಳಿ, ಹಸಿವಿನಿಂದ ಯಾರೂ ಸಾಯುವುದಿಲ್ಲ ಅಂತ. ದಟ್ ಈಸ್ ವಾಟ್ ದೇ ಸೇ, ನೋ ಒನ್ ಡೈಸ್ ಆಫ್ ಹಂಗರ್. ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ ಹಸಿವಿನಿಂದ ಯಾರೂ ಸಾಯುವುದಿಲ್ಲ ಅಂತ ಹೇಳ್ತಾರೆ. ಆಲ್ ಥ್ರೂ ದ ನೈಟ್ ಲೆಂಚೋ ಥಾಟ್ ಓನ್ಲಿ ಆಫ್ ಹಿಸ್ ಒನ್ ಹೋಪ್, ದ ಹೆಲ್ಪ್ ಆಫ್ ಗಾಡ್ ಅಂತ. ಇಡೀ ಆ ರಾತ್ರಿ ಒಂದೇ ಒಂದು ಆಸೆ, ಇಚ್ಛೆ ಬಗ್ಗೆ ಲೆಂಚೋ ವಿಚಾರ ಮಾಡ್ತಾನೆ. ಅದು ಏನಂತಂದ್ರೆ ದೇವರಿಂದ ಸಹಾಯವನ್ನು ಪಡೆದುಕೊಳ್ಳಬೇಕು ಅಂತ. whose eyes as he had been instructed, ಅವನ ಕಣ್ಣುಗಳೇ ಅವನಿಗೆ ಸೂಚಿಸಿದಂತೆ, ಸಿ ನಥಿಂಗ್, ಏನನ್ನು ನೋಡದೆ ಎಲ್ಲವನ್ನೂ ನೋಡುತ್ತಾ, ಈವನ್ ವಾಟ್ ಈಸ್ ಡೀಪ್ ಇನ್ ಒನ್ಸ್ ಕಾನ್ಸೈನ್ಸ್ ಅಂತಂದರೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದಂಥ ಒಂದು ವಿಚಾರದೊಂದಿಗೆ, ಯಾವುದು ತಪ್ಪು ಯಾವುದು ಸರಿ ಅನ್ನುವ ಒಂದು ವಿಚಾರದೊಂದಿಗೆ ಇಡೀ ರಾತ್ರಿ ದೇವರಿಂದ ಸಹಾಯ ಪಡಿಬೇಕು ಅಂತಕ್ಕಂಥ ವಿಚಾರ ಆ ಲೆಂಚೋನ ಮನಸ್ಸಿನಲ್ಲಿ ಬರ್ತದೆ. ಲೆಂಚೋ ವಾಸ್ ಆನ್ ಆಕ್ಸ್ ಆಫ್ ಎ ಮ್ಯಾನ್ ವರ್ಕಿಂಗ್ ಲೈಕ್ ಎನ್ ಅನಿಮಲ್ ಇನ್ ದ ಫೀಲ್ಡ್, ಬಟ್ ಸ್ಟಿಲ್ ಹಿ ನ್ಯೂ ಹೌ ಟು ರೈಟ್. ಲೆಂಚೋ ವಾಸ್ ಎನ್ ಆಕ್ಸ್ ಆಫ್ ಎ ಮ್ಯಾನ್ ಅಂತಂದರೆ ಲೆಂಚೋ ಒಬ್ಬ ದನ ಕೆಲಸ ಮಾಡಿದಂತೆ ಸಾಕಷ್ಟು ಕಷ್ಟಪಟ್ಟು ದುಡಿಯುವಂಥ ವ್ಯಕ್ತಿ. ಅವನು ಪ್ರಾಣಿಗಳಾಗಿ ಕಷ್ಟಪಟ್ಟು ಹೊಲದಲ್ಲಿ ದುಡಿಯುವಂಥ ವ್ಯಕ್ತಿ. ಅಷ್ಟಾಗಿ ದುಡಿಯುತ್ತಿದ್ದರೂ ಅವನಿಗೆ ಬರೆಯುವುದು ಇನ್ನೂ ತಿಳಿದಿತ್ತು ಅಂತ. ದ ಫಾಲೋವಿಂಗ್ ಸಂಡೇ, ಮುಂದಿನ ರವಿವಾರ, at daybreak, ಬಿಡುವಿನ ವೇಳೆಯಲ್ಲಿ, he began to write a letter which he himself would carry to town and place it in the mail. ಅಂದರೆ ಮುಂದಿನ ಸಂಡೇ ಬಿಡುವಿನ ವೇಳೆಯಲ್ಲಿ, ಮುಂದಿನ ಒಂದು ರವಿವಾರ ಬಿಡುವಿನ ವೇಳೆಯಲ್ಲಿ ಒಂದು ಪತ್ರವನ್ನು ಬರೆಯಲು ಪ್ರಾರಂಭಿಸ್ತಾನೆ. ಸ್ವತಃ ತಾನೇ ಹೋಗಿ ಅದನ್ನು ಪೋಸ್ಟ್ ಆಫೀಸ್ನಲ್ಲಿ ಪತ್ರಗಳ ಪೆಟ್ಟಿಗೆಯಲ್ಲಿ ಹಾಕ್ತಾನೆ. ಇಟ್ ವಾಸ್ ನಥಿಂಗ್ ಲೆಸ್ ದ್ಯಾನ್ ಎ ಲೆಟರ್ ಟು ಗಾಡ್. ಅದು ಏನೂ ಆಗಿರಲಿಲ್ಲ, ಅದು ಕೇವಲ ಒಂದು ದೇವರಿಗೆ ಬರೆದ ಪತ್ರವಾಗಿತ್ತು. ಗಾಡ್, ಹಿ ರೋಟ್, ಇಫ್ ಯು ಡೋಂಟ್ ಹೆಲ್ಪ್ ಮೀ ಮೈ ಫ್ಯಾಮಿಲಿ ಆ್ಯಂಡ್ ಐ ವಿಲ್ ಗೋ ಹಂಗ್ರಿ ದಿಸ್ ಇಯರ್. ಆ ಪತ್ರದಲ್ಲಿ ಏನು ಬರೆದಿದ್ದಾನೆ ಲೆಂಚೋ ದೇವರಿಗೆ ಅಂತಂದರೆ, ಗಾಡ್, ದೇವರೇ, ಇಫ್ ಯು ಡೋಂಟ್ ಹೆಲ್ಪ್ ಮೀ, ನೀವು ಒಂದು ವೇಳೆ ನನಗೆ ಸಹಾಯ ಮಾಡದಿದ್ದರೆ ನಾನು ಮತ್ತು ನನ್ನ ಕುಟುಂಬದ ಎಲ್ಲ ಸದಸ್ಯರು ಈ ವರ್ಷ ಸಂಪೂರ್ಣವಾಗಿ ನಾವೇನಿರ್ಬೇಕಂದ್ರೆ ಉಪವಾಸ ಇರಬೇಕಾಗುತ್ತದೆ, ನಮಗೆ ಆಹಾರವೇ ಇಲ್ಲ ಅಂತ ಹೇಳ್ತಾನೆ. ಯಾಕಂತಂದರೆ ಆ ಸ್ಟಾರ್ಮು ಅವರೆಲ್ಲ ಹೊಲದಲ್ಲಿ ಬೆಳೆದಂಥ ಪೀಕನ್ನು ಹಾಳು ಮಾಡಿರ್ತದೆ ಅಂತ. ಐ ನೀಡ್ 100 pesos ಇನ್ ಆರ್ಡರ್ ಟು ಸೋ ಮೈ ಫೀಲ್ಡ್ ಅಗೇನ್ ಆ್ಯಂಡ್ ಟು ಲಿವ್ ಅಂಟಿಲ್ ದ ಕ್ರಾಪ್ ಕಮ್ಸ್ ಬಿಕಾಸ್ ದ ಹೇಲ್ ಸ್ಟಾರ್ಮ್. ಅಂದರೆ ಅವ ಹೇಳ್ತಾನೆ, ಮತ್ತೇನು ಬರೆದಾನೆ, ನನಗೆ 100 ಪೆಸೋಗಳ ಅವಶ್ಯಕತೆ ಇದೆ. ಎಷ್ಟು, ಇದಕ್ಕೆ 100 ಪೆಸೋ ಬೇಕು ಅಂತಂದರೆ ಹಾಳಾಗಿ ಅಥವಾ ನಾಶವಾಗಿ ಹೋಗಿರತಕ್ಕಂಥ ಹೊಲವನ್ನು ಪೀಕ್ ನಾಶವಾಗಿರೋದ್ರಿಂದ ಆ ಹೊಲವನ್ನು ಪುನಃ ಬಿತ್ತನೆ ಮಾಡಬೇಕಾಗಿದೆ. ಮತ್ತು ಆ ಬಿತ್ತನೆ ಮಾಡಿರ್ತಕ್ಕಂಥ ಪೀಕು ಕಟಾವಿಗೆ ಬರುವವರೆಗೂ ಕೂಡ ಅವನ ಜೀವನವನ್ನು ಸಾಗಿಸುವುದಕ್ಕಾಗಿ ಅವನಿಗೇನು ಬೇಕಾಗಿದೆಪ್ಪ ಅಂದ್ರೆ 100 ಪೆಸೋಗಳ ಹಣದ ಅವಶ್ಯಕತೆ ಇದೆ ಅಂಥೇಳಿ ಅಲ್ಲಿ ಪತ್ರದಲ್ಲಿ ಬರ್ತಿರ್ತಾನೆ. ಯಾಕೆ ಪುನಃ ಬೆಳೆಯಬೇಕಂದ್ರೆ ಇಡೀ ಈ ಹೇಲ್ ಸ್ಟಾರ್ಮ್ ಇದೆಯಲ್ಲ, ಈ ಆಲಿಕಲ್ಲು ಆ ಬೆಳೆದ ನಂತರ ಅವನ ಎಲ್ಲ ಬೆಳೆಯನ್ನು ನಾಶ ಮಾಡಿರ್ತದೆ ಅಂತ.
he wrote to God on the envelope, put the letter inside and still toggled went to town. ನೋಡಿ, he wrote to the God. ಆ ಎನ್ವಲಪ್ ಮೇಲ್ಗಡೆ ಟು ಗಾಡ್ ಅಂತ ಹೇಳಿ ಬರಿತಾನೆ. ಆ ಪತ್ರವನ್ನು ಎನ್ವಲಪ್ನ ಒಳಗಡೆ ಇಟ್ಟು ತಾನೇ ಸ್ವತಃ ಕಷ್ಟಪಟ್ಟು ಟೌನ್ಗೆ ಹೋಗ್ತಾನೆ. At the post office, he placed a stamp on the letter and dropped it into the mailbox. ಟೌನ್ಗೆ ಹೋದ್ಮೇಲೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ಸ್ಟ್ಯಾಂಪನ್ನು ಹಚ್ತಾನೆ. ಎನ್ವಲಪ್ ಮೇಲೆ ತಾನೇ ಸ್ವತಃ ಒಂದು ಸ್ಟ್ಯಾಂಪನ್ನು ತೆಗೆದುಕೊಂಡು ಹಚ್ಚಿ ಆ ಲೆಟರನ್ನು ಆ ಲೆಟರ್ ಬಾಕ್ಸ್ನಲ್ಲಿ ಹಾಕ್ತಾನೆ. One of the employees who was a postman and also helped at the post office went to his boss laughing heartily and showed him the letter to God. ಲೆಂಚೋ ಹಾಕಿದ ಪತ್ರವ ಸಿಕ್ಕ ಕೂಡಲೇ ನೋಡಿದಂಥ ಪೋಸ್ಟ್ ಮಾಸ್ಟರ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುವ ಒಬ್ಬ ಉದ್ಯೋಗಿ ಆ ಪತ್ರವನ್ನು ನೋಡಿ ನಗನಗುತ್ತಾ, ಹೃದಯ ತುಂಬಿ ನಗುತ್ತಾ ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಅವರ ಬಾಸ್ಗೆ ತೋರಿಸ್ತಾ, ನೋಡಿ ಇಲ್ಲಿ ದೇವರಿಗೆ ಬರೆದಿರ್ತಕ್ಕಂಥ ಲೆಟರ್ ಇದೆ ಅಂತೇಳಿ ಅವನ ಕೈಯಲ್ಲಿ ಅವನಿಗೆ ತೋರಿಸ್ತಾನೆ. ನೆವರ್ ಇನ್ ಹಿಸ್ ಕರಿಯರ್ ಆಸ್ ಎ ಪೋಸ್ಟ್ಮನ್ ಹ್ಯಾಡ್ ಹಿ ನೋನ್ ದಟ್ ಅಡ್ರೆಸ್. ಅವನ ಪೋಸ್ಟ್ಮನ್ ಆದಾಗಿನಿಂದ ಅವನ ಸೇವೆ ಸಲ್ಲಿಸಿದ ಇಡೀ ದಿನಗಳಲ್ಲಿ ಈ ರೀತಿ ದೇವರಿಗಾಗಿ ಬರೆದಿರ್ತಕ್ಕಂಥ, ದೇವರಿಗೆ ವಿಳಾಸ ಮಾಡಿ ಬರೆದಿರ್ತಕ್ಕ ಪತ್ರ ಅವನೆಂದಿಗೂ ತಿಳಿದಿರಲಿಲ್ಲ, ನೋಡಿರಲಿಲ್ಲ ಅಂತ. The postmaster, a fat and amiable fellow, also broke out laughing, but almost immediately he turned serious ಅಂತ. ನೋಡಿ, ಆ ಪೋಸ್ಟ್ ಮಾಸ್ಟರ್ ನೋಡಲಿಕ್ಕೆ ತುಂಬ ದಪ್ಪವಾಗಿದ್ದ ಮತ್ತು ಫ್ರೆಂಡ್ಲಿ ಮ್ಯಾನ್ ಇದ್ದ ಅವನು. ಹಾಗೆ ಸಾಕಷ್ಟು ನಕ್ಕ. ಅದನ್ನು ನೋಡಿ ನಕ್ಕ ಕೂಡಲೇ ಏನಪ್ಪ ಅಂತಂದ್ರೆ ತುಂಬ ಸೀರಿಯಸ್ ಆಗಿ ಬದಲಾಗ್ತಾನೆ. ಯಾಕೆ ನೋಡಿ, ಆ್ಯಂಡ್ ಟ್ಯಾಪಿಂಗ್ ದ ಲೆಟರ್ ಆನ್ ಹಿಸ್ ಡೆಸ್ಕ್ ಕಾಮೆಂಟೆಡ್. ಆ ಒಂದು ಪತ್ರವನ್ನು ತನ್ನ ಮೇಜಿನ ಮೇಲಿಟ್ಟು ತನ್ನ ಆ ಪತ್ರದ ಬಗ್ಗೆ ಒಂದು ಒಪಿನಿಯನ್ ಹೇಳ್ತಾನೆ, ಕಾಮೆಂಟ್ ಮಾಡ್ತಾನೆ. ಏನು ಕಾಮೆಂಟ್ ಮಾಡ್ತಾನ ನೋಡಿ, ವಾಟ್ ಫೇತ್, ಐ ವಿಶ್ ಐ ಹ್ಯಾಡ್ ದ ಫೇತ್ ಆಫ್ ದ ಮ್ಯಾನ್ ಹೂ ರೋಡ್ ದಿಸ್ ಲೆಟರ್ ಸ್ಟಾರ್ಟಿಂಗ್ ಅಪ್ ಕರೆಸ್ಪಾಂಡೆನ್ಸ್ ವಿತ್ ಗಾಡ್ ಅಂತಂದರೆ, ಆ ಪತ್ರವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಎಂಥ ವಿಶ್ವಾಸವನ್ನು ಹೊಂದಿದ್ದಾನೆ ಅಂತ ಅನಿಸ್ತದೆ ಇವನಿಗೆ. ಅದು ಎಂಥ ವಿಶ್ವಾಸ, ಅದು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾನೆ. ಸ್ಟಾರ್ಟಿಂಗ್ ಅಪ್ ಕರೆಸ್ಪಾಂಡೆನ್ಸ್ ವಿತ್ ಗಾಡ್, ಇಂಥ ಒಂದು ನಂಬಿಕೆ ಅಂತ ಆ ಪೋಸ್ಟ್ ಮಾಸ್ಟರ್ಗೆ ಅನಿಸ್ತದೆ. ಸೊ ಇನ್ ಆರ್ಡರ್ ನಾಟ್ ಟು ಸೇಕ್ ದ ರೈಟರ್ಸ್ ಫೇತ್ ಇನ್ ಗಾಡ್, the postmaster came up with an idea, answer the letter ಅಂತಂದ್ರೆ, so in order not to shake the writer's faith, ಇಲ್ಲಿ ರೈಟರ್ಸ್ ಫೇತ್ ಅಂತಂದ್ರೆ, ರೈಟರ್ ಅಂದ್ರೆ ರೈಟರ್ ಆಫ್ ದ ಲೆಟರ್ ಅಂತಂದ್ರೆ, ಲೆಂಚೋನ ಫೇತ್ ಅಂದ್ರೆ ಲೆಂಚೋ ದೇವರಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ಹುಸಿ ಮಾಡಬಾರ್ದು, ಅವನ ನಂಬಿಕೆಯನ್ನು ಅಳಿಸಬಾರ್ದು ಅನ್ನೋ ಉದ್ದೇಶದಿಂದ ಪೋಸ್ಟ್ ಮಾಸ್ಟರ್ಗೆ ಒಂದು ವಿಚಾರ ಬರ್ತದೆ ತಲೆಯಲ್ಲಿ. ಏನು ವಿಚಾರ ಬರ್ತದೆ, ಹೇಗಾದರೂ ಮಾಡಿ ನಾನು ಈ ಪತ್ರಕ್ಕೆ ನಾವು ಉತ್ತರಿಸಲೇಬೇಕು, ಉತ್ತರವನ್ನು ಬರೀಬೇಕಂತಕ್ಕಂಥ ವಿಚಾರ ಪೋಸ್ಟ್ ಮಾಸ್ಟರ್ಗೆ ಬರ್ತದೆ. ಬಟ್ ವೆನ್ he opened it, it was evident that to answer it he needed something more than goodwill, ink and paper ಅಂದ. ಯಾವಾಗ ಪತ್ರವನ್ನು ಓಪನ್ ಮಾಡ್ತಲ್ಲ, ಅವನೊಂದು ಸಾಕ್ಷಿಯಾಗಿ ಏನು ಕಾಣ್ತದೆ ಅಂತಂದರೆ, ಆ ಪತ್ರಕ್ಕೆ ಉತ್ತರಿಸುವುದರ ಜೊತೆಗೆ ಅವನಿನ್ನೂ ಒಂದು ಒಳ್ಳೆಯ ವಿಚಾರದ ಜೊತೆಗೆ ಆ ಪೆನ್ನು ಮತ್ತು ಪೇಪರ್ ಮತ್ತು ಒಂದು ಒಳ್ಳೆಯ ವಿಚಾರಕ್ಕಿಂತ ಇನ್ನೂ ಏನಾದರೂ ಸ್ವಲ್ಪ ಅವನು ಮಾಡಬೇಕಾಗ್ತದೆ ಆ ಪತ್ರಕ್ಕೆ ಉತ್ತರ ಬರೀಬೇಕಾದ್ರೆ ಅಂತ ಅದರಲ್ಲಿ ಇರ್ತದೆ. ಅದನ್ನು ನೋಡಿದಾಗ ಅವನಿಗೆ ಅನಿಸ್ತದೆ. ಬಟ್ ಹಿ ಸ್ಟಕ್ ಟು ಹೀಸ್ ರೆಸೊಲ್ಯೂಷನ್ ಅಂದರೆ ಅವನು ಮಾಡಿರ್ತಕ್ಕಂಥ ದೃಢ ನಿರ್ಧಾರಕ್ಕೆ ಅವನೆಂದೂ ತಪ್ಪುವುದಿಲ್ಲ. ಅಂದರೆ ಅವನು ನುಡಿದಂತೆ ನಡೀತಾನೆ, ಏನು ಮಾತು ಅವನು ಅಂದ್ಕೊಂಡಿರ್ತಾನ ಅದಕ್ಕೆ ಅವನೆಂದೂ ತಪ್ಪುವುದಿಲ್ಲ. ಹಿ ಆಸ್ಕ್ಡ್ ಫಾರ್ ಮನಿ ಫ್ರಾಮ್ ಹಿಸ್ ಎಂಪ್ಲಾಯೀಸ್, ಅವನ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಇತರ ಉದ್ಯೋಗಿಗಳಿಗೆ ಹಣವನ್ನು ಕೊಡುವಂತೆ ಕೇಳ್ತಾನೆ. ಹಿ ಹಿಮ್ಸೆಲ್ಫ್ ಗೇವ್ ಪಾರ್ಟ್ ಆಫ್ ಹಿಸ್ ಸ್ಯಾಲ್ರಿ, ತನ್ನ ಸಂಬಳದ ಒಂದು ಭಾಗವನ್ನು ತನ್ನ ಸ್ವತಃ ಕೂಡ ಅಂದ್ರೆ ಹಣವನ್ನು ಕೊಡ್ತಾನೆ. ಆ್ಯಂಡ್ ಸೆವರಲ್ ಫ್ರೆಂಡ್ಸ್ ಆಫ್ ಹೀಸ್
ವರ್ ಅಬ್ಲೀಸ್ ಟು ಗಿವ್ ಸಮಥಿಂಗ್ ಫಾರ್ ಅನ್ ಆ್ಯಕ್ಟ್ ಆಫ್ ಚಾರಿಟಿ ಅಂದ್ರೆ ಅವನ ಕೆಲವು ಗೆಳೆಯರು ಕೂಡ ಗೆಳೆಯರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರೂ ಕೂಡ ಒಂದು ದಾನದ ರೂಪದಲ್ಲಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ಅಂತೇಳಿ ಅವರು ಕೂಡ ತಮ್ಮ ಕೈಲಾದ ಮಟ್ಟಿಗೆ ಹಣವನ್ನು ಈ ಪೋಸ್ಟ್ ಮಾಸ್ಟರ್ಗೆ ಕೊಡ್ತಾರೆ. It was impossible for him to gather the 100 pesos, so he was able to send the farmer only a little more than half ಅಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟನು ತನ್ನ ತನ್ನ ಸ್ಯಾಲರಿಯ ಅಥವಾ ತನ್ನ ಇಷ್ಟೆಲ್ಲ ಕಷ್ಟಪಟ್ಟು ತನ್ನ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಇತರ ಉದ್ಯೋಗಿಗಳಿಂದ ನಾನೇ ಸ್ವತಃ ಹಣವನ್ನು ಕೇಳಿ ಸಂಗ್ರಹ ಮಾಡಿ ಮತ್ತು ತನ್ನ ಸಂಬಳದ ಒಂದು ಭಾಗವನ್ನು ಅವನು ಕೂಡ ಅದಕ್ಕೆ ಕೊಟ್ಟು ಮತ್ತು ಇತರ ಗೆಳೆಯರಿಂದ ಹಣವನ್ನು ಪಡೆದರೂ ಕೂಡ ಪೋಸ್ಟ್ ಮಾಸ್ಟರ್ಗೆ ಸಂಪೂರ್ಣ 100 ಪೆಸೋಗಳನ್ನು 100 ಪೆಸೋಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅವನಿಗೆ ಎಷ್ಟು ಸಾಧ್ಯ ಆಗೋದಂದರೆ ಆ 100ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪೆಸೋಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆ ಕಲೆಕ್ಟ್ ಮಾಡಿರ್ತಕ್ಕಂಥ ಹಣವನ್ನು ಏನು ಮಾಡ್ತಾನೆ ನೋಡಿ, ಹಿ ಪುಟ್ ದ ಮನಿ ಇನ್ ಆನ್ ಎನ್ವಲಪ್ ಅಡ್ರೆಸ್ಡ್ ಟು ಲೆಂಚೋ ಆ್ಯಂಡ್ ವಿತ್ ಇಟ್ ಅ ಲೆಟರ್ ಕಂಟೈನಿಂಗ್ ಓನ್ಲಿ ಎ ಸಿಂಗಲ್ ವರ್ಡ್ ಆ್ಯಸ್ ಎ ಸಿಗ್ನೇಚರ್ ಗಾಡ್ ಅಂತ. ಆ ಅರ್ಧಕ್ಕಿಂತ ಹೆಚ್ಚು ಸಂಗ್ರಹ ಮಾಡಿರ್ತಕ್ಕಂಥ ಹಣವನ್ನು ಆ ಪತ್ರದಲ್ಲಿಡ್ತಾನೆ ಮತ್ತು ಆ ಪತ್ರದ ಮೇಲ್ಗಡೆ ಏನು ಒಂದೇ ಒಂದು ಸಿಗ್ನೇಚರ್ ಮಾಡ್ತಾನೆ, ಸೈನ್ ಮಾಡ್ತಾನೆ, ಏನಂತಂದರೆ ಅದು ಗಾಡ್ ಅಂತ. ನಮಗೊಂದು ಕೇಳ್ಬೋದು, ಇಲ್ಲಿ ಗಾಡ್ ಅಂತ ಪೋಸ್ಟ್ ಮಾಸ್ಟರ್ ಯಾಕೆ ಸೈನ್ ಮಾಡಿದ ಅಂತಂದರೆ, ಒಂದು ವೇಳೆ ಪೋಸ್ಟ್ ಮಾಸ್ಟರ್ ತನ್ನ ಅಡ್ರೆಸ್ಸನ್ನು ಹಾಕಿತ್ತಂತಂದರೆ ಇದು ದೇವರಿಂದ ಬಂದ ಲೆಟರ್ ಅಲ್ಲ ಅಂಥೇಳಿ ಆ ನಂಬಿಕೆಯನ್ನು ಕಳೆದುಕೊಳ್ಳಬೇಕಾಗಿತ್ತು ಲೆಂಚೋ. ಆ ಉದ್ದೇಶದಿಂದ ಆ ಲೆಂಚೋ ದೇವರಲ್ಲಿ ಹೊಂದಿರತಕ್ಕಂಥ ನಂಬಿಕೆಯನ್ನು ಖುಷಿ ಮಾಡಬಾರ್ದು, ಕಳಿಬಾರ್ದು ಅನ್ನೋ ಉದ್ದೇಶದಿಂದ ಈ ಲೆಟರ್ಗೆ ಆನ್ಸರ್ ಮಾಡಿರ್ತಕ್ಕಂಥ ಪೋಸ್ಟ್ ಮಾಸ್ಟರ್ ತನ್ನ ಅಡ್ರೆಸ್ಸನ್ನು ಬರೆಯುವುದರ ಬದಲಾಗಿ ಅದರ ಮೇಲೆ ಗಾಡ್ ಅಂತೇಳಿ ಸಿಗ್ನೇಚರ್ ಮಾಡ್ತಾನೆ. ಲೆಂಚೋ ಶೋಡ್ ನಾಟ್ ದ ಸ್ಲೈಟೆಸ್ಟ್ ಸರ್ಪ್ರೈಸ್ ಆನ್ ಸೀಯಿಂಗ್ ದ ಮನಿ, ಸಚ್ ವಾಸ್ ಹಿಸ್ ಕಾನ್ಫಿಡೆನ್ಸ್. ಆ ಲೆಂಚೋ ಆ ಪತ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಓಪನ್ ಮಾಡಿ ತೆರೆದು ನೋಡಿದಾಗ, ಹಣವನ್ನು ನೋಡಿದಾಗ ಒಂದು ಕಿಂಚಿತ್ತು ಸ್ವಲ್ಪ ಆದರೂ ಅವನಿಗೆ ಆಶ್ಚರ್ಯ ಅನಿಸೋದಿಲ್ಲ. ಯಾಕಂತಂದರೆ ಅಷ್ಟೊಂದು ಬಲವಾದ ನಂಬಿಕೆ ಅವನಿಗೆ ದೇವರಲ್ಲಿ ಇತ್ತು ಅಂತ, ಆತ್ಮವಿಶ್ವಾಸ, ದೇವರಲ್ಲಿ ನಂಬಿಕೆ ಇತ್ತು. ಬಟ್ ಹಿ ಬಿಕೇಮ್ ಆಂಗ್ರಿ ವೆನ್ ಹಿ ಕೌಂಟೆಡ್ ದ ಮನಿ. ಆದರೆ ಯಾವಾಗ ಅವ ಹಣವನ್ನು ಎಣಿಕೆ ಮಾಡ್ತಾನಲ್ಲ, ಕೌಂಟ್ ಮಾಡ್ತಾನಲ್ಲ, ಅವಾಗ ತುಂಬ ಕೋಪಿಷ್ಟನಾಗ್ತಾನೆ, ಸಿಟ್ಟಿಗೆ ಬರ್ತಾನೆ ಅಂತ. ಗಾಡ್ ಕುಡ್ ನಾಟ್ ಹ್ಯಾವ್ ಮೇಡ್ ಎ ಮಿಸ್ಟೇಕ್, ನಾರ್ ಕುಡ್ ಹಿ ಹ್ಯಾವ್ ಡಿನೈಡ್ ಲೆಂಚೋ ವಾಟ್ ಹಿ ಹ್ಯಾಡ್ ರಿಕ್ವೆಸ್ಟೆಡ್ ಅಂತ. ಇಲ್ಲಿ ದೇವರು ಯಾವುದೇ ತಪ್ಪನ್ನು ಮಾಡಿಲ್ಲ ಮತ್ತು ಆ ಲೆಂಚೋ ದೇವರಿಗೆ ವಿನಂತಿ ಮಾಡಿಕೊಂಡಿರೋದನ್ನು ದೇವರು ಎಂದಿಗೂ ದೇವರು ಕೂಡ ಇಲ್ಲಿ ಅಲ್ಲಗಳೆದಿಲ್ಲ ಅಂತ. ಇಮಿಡಿಯೇಟ್ಲಿ ಲೆಂಚೋ ವೆಂಟ್ ಅಪ್ ಟು ದ ವಿಂಡೋ ಟು ಆಸ್ಕ್ ಫಾರ್ ಪೇಪರ್ ಆ್ಯಂಡ್ ಇಂಕ್. ಕೂಡಲೇ ಅದನ್ನು ನೋಡಿ ಎಣಿಸಿಕೆ ಆದಮೇಲೆ ಅಲ್ಲಿ ಸಿಟ್ಟಿ ಬಂದು ಅವನೇನು ಮಾಡ್ತಾನಂದರೆ ಬೇಗನೆ ಲೆಂಚೋ ಏನಪ್ಪ ಅಂದ್ರೆ ಪೋಸ್ಟ್ ಮಾಸ್ಟರ್ನ ವಿಂಡೋದ ಹತ್ರ, ಪೋಸ್ಟ್ ಆಫೀಸಿನ ವಿಂಡೋದ ಹತ್ರ ಹೋಗಿ ಪೇಪರ್ ಮತ್ತು ಇಂಕಿಗಾಗಿ ಕೇಳ್ತಾನೆ. ಆನ್ ದ ಪಬ್ಲಿಕ್ ರೈಟಿಂಗ್ ಟೇಬಲ್ ಹಿ ಸ್ಟಾರ್ಟೆಡ್ ಟು ರೈಟ್. ಆ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಬರೆಯುವ ಒಂದು ಟೇಬಲ್ ಮೇಲೆ ಅವನು ಕೂಡ ಮತ್ತೆ ಒಂದು ಪತ್ರವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಿತ್ ಮಚ್ ರಿಂಕ್ಲಿಂಗ್ ಆಫ್ his brow caused by the effort he had to make to express his ideas. ಬಹಳಷ್ಟು ಗಂಭೀರನಾಗಿ ಆ ಒಂದು ಪತ್ರವನ್ನು ಬರೆಯಲು ಪ್ರಯತ್ನ ಮಾಡ್ತಾನೆ. ವೆನ್ he finished, ಯಾವಾಗ ಪತ್ರವನ್ನು ಮುಗಿಸ್ತಾನಲ್ಲ, he went to the window to buy a stamp which he licked and then affixed to the envelope with a blow of his fist. ಯಾವಾಗ ಆ ಪತ್ರವನ್ನು ಬರೆಯೋದನ್ನು ಮುಗಿಸ್ತಾನಲ್ಲ, ಅವಾಗ ಏನು ಮಾಡ್ತಾನೆ, ಮತ್ತೆ ಆ ಪೋಸ್ಟ್ ಆಫೀಸ್ನ ವಿಂಡೋದ ಹತ್ರ ಹೋಗಿ ಒಂದು ಸ್ಟ್ಯಾಂಪನ್ನು ತೆಗೆದುಕೊಳ್ತಾನೆ. ಸ್ಟ್ಯಾಂಪನ್ನು ತಗೊಂಡು ತಾನೇ ನಾಲಿಗೆಯಿಂದ ನೆಕ್ಕಿ ಆ ಸ್ಟ್ಯಾಂಪನ್ನು ಎನ್ವಲಪ್ ಮೇಲೆ ಹಚ್ಚಿ ಅದು ಸರಿಯಾಗಿ ಹತ್ಕೊಳ್ಳಿ ಅಂತೇಳಿ ತನ್ನ ಮುಷ್ಟಿಯಿಂದ ಅದಕ್ಕೊಂದು ಹೊಡಿತಾನೆ. The moment
The letter fell into the mailbox. The postmaster went to open it. ಯಾವಾಗ ಲೆಂಚೋ ಮತ್ತು ಎರಡನೇ ಸಾರಿಗೆ ಪತ್ರವನ್ನು ಆ ಮೇಲ್ ಬಾಕ್ಸ್ನಲ್ಲಿ ಹಾಕ್ತಾನಲ್ಲ, ಕೂಡಲೇ ಪೋಸ್ಟ್ ಮಾಸ್ಟರ್ ಹೋಗಿ ಅದನ್ನು ಓಪನ್ ಮಾಡ್ತಾನೆ. ಅದರಲ್ಲಿ ಏನು ಬರೆದಿತ್ತು ಅಂತಂದರೆ, ಇಟ್ ಸೇಡ್, ಆ ಪತ್ರದಲ್ಲಿ ಏನಿತ್ತು, ಗಾಡ್ ಆಫ್ ದ ಮನಿ ದ್ಯಾಟ್ ಐ ಆಸ್ಕ್ಡ್ ಫಾರ್ ಓನ್ಲಿ 70 pesos ರೀಚ್ಡ್ ಮೀ. ಓ ದೇವರೇ, ನಾನು ನನಗೆ ಕೇಳಿರ್ತಕ್ಕಂಥ ವಿನಂತಿ ಮಾಡಿರುವಂಥ ಹಣದಲ್ಲಿ ಕೇವಲ 70 pesos ಮಾತ್ರ, 70 pesos ಮಾತ್ರ ನನಗೆ ಮುಟ್ಟಿದೆ. ಅಂದರೆ ಇನ್ನುಳಿದ 30 pesos ನನಗೆ ಬಂದಿಲ್ಲ ಅಂತ ಹೇಳ್ತಾನೆ ಅಂಥೇಳಿ ಆ ಪತ್ರದಲ್ಲಿ ಬರೆದಿರ್ತಾನೆ. ಸೆಂಡ್ ಮೀ ದ ರೆಸ್ಟ್, ಅಂದರೆ ಉಳಿದ ಹಣವನ್ನು ನನಗೆ ಕಳಿಸು. ಯಾಕಂತಂದರೆ ಸಿನ್ಸ್ ಐ ನೀಡ್ ಇಟ್ ವೆರಿ ಮಚ್, ಆ ಉಳಿದ ಹಣದ ಅವಶ್ಯಕತೆ ನನಗೆ ತುಂಬ ಇದೆ, ಅದಕ್ಕಾಗಿ ಉಳಿದ 30 pesos ನನಗೆ ಕಳಿಸು ಅಂಥೇಳಿ ಆ ಒಂದು 2ನೇ ಲೆಟ್ರಲ್ಲಿ ಬರೆದಿರ್ತಾನೆ. ಬಟ್ ಡೋಂಟ್ ಸೆಂಡ್ ಇಟ್ ಟು ಮೀ ಥ್ರೂ ದ ಮೇಲ್ ಬಿಕಾಸ್ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಆರ್ ಎ ಬಂಚ್ ಆಫ್ ಕ್ರೂಕ್ಸ್ ಲೆಂಚು ಅಂತ. ಆದರೆ ದೇವರಿಗೆ ಇಲ್ಲಿ ಒಂದು ಕಂಡೀಷನ್ ಹಾಕ್ತಾನೆ ಲೆಂಚು. ಏನು ಹಾಕ್ತಾನಪ್ಪ ಅಂತಂದ್ರೆ, ದಯವಿಟ್ಟು ಈ ಸಾರಿ ನೀನು ನನಗೆ ಕಳಿಸುವಂಥ ಹಣವನ್ನು ಪೋಸ್ಟ್ ಆಫೀಸ್ ಮೂಲಕ, ಮೇಲ್ ಮೂಲಕ ಕಳಿಸ್ಬೇಡ. ಯಾಕಂತಂದರೆ ಈ ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಉದ್ಯೋಗಿಗೂ ಕಳ್ಳರಿದ್ದಾರೆ ಅವರು ಅಂತ. ಯಾಕೆ ಲೆಂಚೋಗಿ ಒಂದು ವಿಚಾರ ಬಂತು ಅಂತಂದರೆ, ಇಲ್ಲಿ ಲೆಂಚೋ ದೇವರಿಗೆ ಮೊದಲ ಬಾರಿಗೆ ಪತ್ರವನ್ನು ಬರೆದಾಗ ಅವನು 100 pesos ಬೇಕು ಅಂತ ಕಳಿಸಿದ್ದ. ಆದರೆ ಅವನಿಗೆ ಲೆಟರ್ ಸಿಕ್ಕಾಗ ಕೇವಲ ಅಲ್ಲಿ 70 pesos ಮಾತ್ರ ಇತ್ತು. ಅವನೇನು ವಿಚಾರ ಮಾಡ್ತಾನಂತಂದರೆ, ಸೊ ದೇವರು ನನಗೆ 70 pesos ಸರಿಯಾಗಿ ಕಳಿಸಿದ್ದಾನೆ, ಆದರೆ ಉಳಿದ 30 pesos ಈ ಪೋಸ್ಟ್ ಆಫೀಸಿನಲ್ಲಿ ಕೆಲಸ ಮಾಡುವಂಥ ಉದ್ಯೋಗಗಳು ಕಳ್ಳತನ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ ಅಂಥೇಳಿ ಅವನು ವಿಚಾರ ಮಾಡ್ತಾನೆ. ಹಾಗಾಗಿ ಈ ಸಾರಿ ಹಣವನ್ನು ಕಳಿಸುವಾಗ ಪೋಸ್ಟ್ ಆಫೀಸ್ ಮೂಲಕ, ಮೇಲ್ ಮೂಲಕ ನನಗೆ ಕಳಿಸ್ಬೇಡಿ ಅಂತೇಳಿ ಲೆಂಚೋ ಲೆಟರ್ದಲ್ಲಿ ಹೇಳಿರ್ತಾನೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಿಜವಾಗಿ ಏನಪ್ಪ ಅಂದ್ರೆ, ಇಲ್ಲಿ ಆ ಪೋಸ್ಟ್ ಆಫೀಸ್ ಅಂದರೆ ಒಂದು ವೈರಾಣಿ ಅಂತ ಹೇಳ್ಬೋದು. ಇಲ್ಲಿ ಭಾಳ ಹಾಸ್ಯಾಸ್ಪದವಾಗಿದೆ ಲಾಸ್ಟ್ ಎಂಡಿಂಗ್ ಅಂತಂದರೆ, ನಿಜವಾಗಿ ಆ ಒಂದು ಲೆಂಚೋನಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ತನ್ನದೇ ಆಗಿರ್ತಕ್ಕಂಥ ಸ್ವಲ್ಪ ಸ್ಯಾಲ್ರಿಯನ್ನು ಹಾಕಿ ಮತ್ತು ತನ್ನ ಗೆಳೆಯರೊಂದಿಗೆ, ಸಹೋದ್ಯೋಗಿಗಳೊಂದಿಗೆ ಹಣವನ್ನು ಸಂಗ್ರಹ ಮಾಡಿ 100 pesos ಕಲೆಕ್ಟ್ ಮಾಡೋಕ್ಕೆ ಆಗದೇ ಇದ್ರೂ ಕೂಡ 70 pesos ಹಣವನ್ನು ಏನಪ್ಪ ಅಂತಂದ್ರೆ ಸ್ವತಃ ಈ ಪೋಸ್ಟ್ ಮಾಸ್ಟ್ರೇ ಆ ಪತ್ರದಲ್ಲಿ ಇಟ್ಟಿರ್ತಾನೆ, ಲೆಂಚೋನ್ ಪತ್ರದಲ್ಲಿ. ಅವಾಗ ನೋಡಿದಾಗ ಅವನಿಗೆ ಕಡಿಮೆ ಇದ್ದ ಸಮಯದಿಂದ ಯಾರೋ ಇವರು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡೋರು ತೆಗೆದುಕೊಂಡಿದ್ದಾರೆ ಅಂಥೇಳಿ ಅವನೇನು ಮಾಡ್ತಾನೆ ಅಂತ ಅಂದ್ರೆ, ಮತ್ತೊಳ್ಳೆ ಪತ್ರ ಬರೆದು ದಯವಿಟ್ಟು ಈ ಸಾರಿ ಪೋಸ್ಟ್ ಆಫೀಸಲ್ಲಿ ಹಣವನ್ನು ಕಳಿಸ್ಬೇಡ ಅಂಥೇಳಿ ಆ ಪತ್ರದಲ್ಲಿ ಬರೀತಾನೆ. ಸೊ ಇದು ಹಾಸ್ಯಾಸ್ಪದ ಅಂತಲೇ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಈ ಲೆಟರ್ ಟು ಗಾಡ್ ಅನ್ನುವಂಥ ಲೆಸನ್ನನ್ನು ಕನ್ನಡ ಎಕ್ಸ್ಪ್ಲನೇಷನ್ಗೆ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ತಪ್ಪುಗಳು ಕೂಡ ಆಗಿರ್ಬೋದು. ಸೊ ಏನಾದರೂ ತಪ್ಪುಗಳಾಗಿದ್ದರೆ ನನಗೂ ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಈ ತಪ್ಪುಗಳು ಮರುಕಳಿಸದಂತೆ ನೋಡೋಣ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಭಾಳಷ್ಟು ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಲೆಸನ್ದೊಳಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.